ಹಾಯ್ ಫ್ರೆಂಡ್ಸ್, ನಾನಿವತ್ತು ಹೊರಟಿರೋದು ನನ್ನ ಫ್ರೆಂಡ್ ರಂಜು ಮಗನ ಬರ್ತಡೇಗೆ ಪಾರ್ಟಿ ಕೊಡ್ತೀನಿ ಅಕ್ಕ, ನಮ್ಮ ತೋಟದ ಮನೆಗೆ ಹೋಗೋಣ ಅಂತ ಹೇಳಿದ್ಲು. ಹಾಗೆ ಬೇಗ ಬೇಗ ರೆಡಿ ಆಗ್ತಾಯಿದ್ದೆ. ಅಡುಗೆನ ನೀವೇ ಮಾಡಬೇಕು, ನೀವೇ ಚೆನ್ನಾಗಿ ಮಾಡ್ತೀರಾ, ಇಲ್ಲಿಗೆ ತಂದು ಕೊಡ್ತೀನಿ ಎಂದಿರೋದ್ರಿಂದ ಬೇಗ ರೆಡಿ ಆಗ್ತಾಯಿದ್ದೆ. ಅವಳು ಬರೋ ಅಷ್ಟೊತ್ತಿಗೆ ನನ್ನ ಮೇಕಪ್ ಎಲ್ಲ ಮುಗ್ದಿತ್ತು. ಲೈಟಾಗಿ ಲಿಪ್ಟಿಕ್ ಹಾಕ್ಕೊಂಡಿದ್ದೀನಿ. ಲಿಪ್ಟಿಕ್ ಅಂದರೆ ಬೇಬಿ ಲಿಪ್ಪು, ಅದು ಯಾವಾಗಲೂ ಅದನ್ನೇ ಯೂಸ್ ಮಾಡೋದು. ಹಾಗೆ ತಲೆ ಕೂಡ ಬಾಚ್ಕೊಂಡು ರೆಡಿ ಆದೆ. ಇನ್ನೇನು ಅವ್ರು ಬಂದುಬಿಡ್ತಾಯಿದ್ರು. ಅಡುಗೆ ಇನ್ನು ಕತ್ಲೆ ಆಗೋದ್ರೊಳಗೆ ಅಲ್ಲಿ ಹೋಗಿ ತಲುಪಬೇಕಿತ್ತು. ಅಷ್ಟರೊಳಗೆ ಬೇಗ ಅಡುಗೆ ಮಾಡ್ಕೊಬಿಡೋಣ, ಮೇಕಪ್ ಮಾಡ್ಕೊಂಡ್ರೆ ಇನ್ನು ಅಡುಗೆ ಮಾಡೋಕ್ಕೆ ಸುಲಭ ಆಗುತ್ತೆ ಅಂದ್ಕೊಂಡು ಮೇಕಪ್ ಎಲ್ಲ ಮುಗೀತು. ಇನ್ನು ಅವಳು ಥಿಂಗ್ಸ್ ಎಲ್ಲ ತೊಗೊಂಡು ಬಂದಿದ್ಲು. ಥಿಂಗ್ಸ್ ಅಂದರೆ ಚಿಕನ್ 6 kg ತಂದಿದ್ಲು. ಅದರಲ್ಲಿ 4 kg ತಂದೂರಿ ಮಾಡಿ ಅಕ್ಕ, 1 kg ಬಿರಿಯಾನಿ ಮಾಡಿ, ಇನ್ನೊಂದು kgನ ಗ್ರೇವಿ ಮಾಡಿ ಅಂತ ಹೇಳಿದ್ಲು. ಸರಿ ಅಂದ್ಬಿಟ್ಟು ಅವಳು ಬಂದ್ಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಬಿಡಿಸ್ಕೊಟ್ಬಿಟ್ಟು ಅವಳಿಗೊಂದು ಸ್ವಲ್ಪ ಕೆಲಸ ಇತ್ತು ಅಂತ ಅವಳು ಹೋದ್ಲು. ಮತ್ತು ನಾನೊಬ್ಬಳೇ ರೆಡಿ ಮಾಡಿದೆ. ಇದು ಬಿರಿಯಾನಿ ಮಾಡ್ತಾಯಿದ್ದೀನಿ. ಬಿರಿಯಾನಿ ಚೆನ್ನಾಗಿ ಮಾಡ್ತೀನಿ ಅಂತ ಅವಳಿಗೆ ತುಂಬ ಇಷ್ಟ ನನ್ನ ಬಿರಿಯಾನಿನ. ಹಾಗಾಗಿ ಬಿರಿಯಾನಿಗೆ ರೆಡಿ ಮಾಡಿಕೊಂಡೆ. ಬಿರಿಯಾನಿನೂ ರೆಡಿ ಆಯಿತು. ತೋಟದ ಮನೆಗೆ ಹೋಗೋ ಒಂದು ಉತ್ಸಾಹ, ಯಾಕಂದರೆ ಅವಳು ತುಂಬ ಸಲ ಕರೀತಾಯಿದ್ಲು, ಒಂದು ಸಲ ಹೋಗೋಣ ಅಕ್ಕ, ಒಂದು ಸಲ ಹೋಗೋಣ ಅಂತ. ನಾನು ಯಾವತ್ತೂ ಅಲ್ಲಿಗೆ ಹೋಗಿರಲಿಲ್ಲ. ಅದು ಹೇಗಿದೆ ನೋಡೋಣ ಒಂದು ಸಲನಾದರೂ ಅಂತ. ಈ ಸಿಟಿ ಒಳಗಡೆ ತೋಟದ ಮನೆ ಅಂದರೆ ಏನೋ ಒಂಥರ ಖುಷಿ ಅಲ್ವಾ. ಹಾಗಾಗಿ ಮಗ ತಂದುಕೊಟ್ಟಿದ್ವು, ಅದನ್ನ ಸೈಡಿಗೆ ಬಿಚ್ಚಿಟ್ಟೆ ಹಾಳಾಗಬಾರ್ದು ಅಂತ. 2 ಚಿಕನ್ ಎಡಿ ಕೋಳಿ ತಂದಿದ್ಲು. ಅದನ್ನು ಚೆನ್ನಾಗಿ ತೊಳೆದು ವಾಶ್ ಮಾಡಿ ಸೋರಕ್ಕಿಟ್ಟೆ ನೀರನ್ನ. ಹಾಗೆ ಖಾರ ಪುಡಿ ಮತ್ತು ಅರಶಿನ ಪೌಡ್ರು, ಹಾಗೆ ಉಪ್ಪು ಮತ್ತು ಲೆಮನ್ ಎಲ್ಲ ಹಾಕಿ ಕಲಿಸ್ಕೊಂಡು ಇಟ್ಕೊಂಡು ಅದಕ್ಕೆ ಚಿಕನ್ನ ಖಾರ ಹಾಕಿ ಟೇಸ್ಟ್ ನೋಡಿದ್ರೆ ಟೇಸ್ಟ್ ಚೆನ್ನಾಗಿತ್ತು. ಖಾರ ಉಪ್ಪು ಹುಳಿ ಎಲ್ಲಾಗಿ ಚೆನ್ನಾಗಿತ್ತು. ಹಾಗೆ ಅದಕ್ಕೆ ಕೋಳಿಗೆ 2 ಕೋಳಿಗೆ ಚೆನ್ನಾಗಿ ಕಲಸಿ ಅದಕ್ಕೆ ಮಿಕ್ಸ್ ಮಾಡಿ ಅದನ್ನು ಒಂದೆರಡು ಗಂಟೆನಾದರೂ ಚೆನ್ನಾಗಿ ಖಾರ ಎಳಿಬೇಕು. ಮತ್ತು ಅದ್ರ ಜೊತೆಗೆ ನನಗೆ ಲಿವರ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಒಂದು 4 ಲಿವರ್ ಎಕ್ಸ್ಟ್ರಾ ಹಾಕ್ಕೊಬಂದಿದ್ದೆ. ಬಿರಿಯಾನಿ ರೆಡಿ ಆಯಿತು. ಹಾಟ್ ಬಾಕ್ಸ್ಗೆ ಹಾಕ್ಕೊಂಡು ಅವಳು ಅಷ್ಟೊತ್ತಿಗೆ ಬಂದಿದ್ಲು. ನಾವು ಅಲ್ಲೇ ಆಲ್ಟ್ ಆಗೋಣ ಅಂಥೇಳಿ ಬೆಡ್ಶೀಟೆಲ್ಲ ತೊಗೊಂಡು ಹೊರಟ್ವಿ. ಗೇಟ್ ಹೊಸದು, ಬೀಗ ತೆಗಿಯೋಕ್ಕೆ ಸ್ವಲ್ಪ ಕಷ್ಟ ಆಯ್ತಾಯಿತ್ತು. ಹಾಗೆ ತಳ್ಕೊಂಡು ಹೋದ್ವಿ. ಎಕ್ಸೈಟ್ ಆಗ್ತಾಯಿತ್ತು, ಹೇಗಿದೆ ಅವ್ರ ತೋಟದ ಮನೆ ಅಂತೇಳಿ. ತುಂಬಾ ಚೆನ್ನಾಗಿತ್ತು. ಸಿಟಿ ಮಧ್ಯದಲ್ಲಿ ಇಂಥದ್ದೊಂದು ತೋಟ ನೋಡೋಕ್ಕೆ ಸಿಗೋದು ಕಷ್ಟ. ಹಾಗೆ ಹೋದ್ವಿ. ಒಂದು ತೋಟದ ಮನೆಯೂ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ ಸಿಂಗಲ್ಲಾಗಿ. ಆ ಕಡೆ ಇವಾಗ ಸಸಿಗಳು, ಅಡಿಕೆ ಸಸಿಗಳೆಲ್ಲ ಹಾಕಿ ನೀರು ಬಿಟ್ಟಿದ್ರು. ನಾವು ಮೊದಲೇ ಅಲ್ಲಿ ಬೆಂಕಿ ಹಾಕಿರೋದ್ರಿಂದ ಈಸಿ ಆಯಿತು. ಅದಕ್ಕೆ ನಾವು ಒಂದು ಸ್ವಲ್ಪ ಸೌದೆ ತೊಗೊಂಡೋಗಿದ್ವಿ. ಉರಿ ಹಾಕ್ಕೊಂಡು ಇನ್ನೇನು ತಂದೂರಿ ಬೇಯಿಸಬೇಕು ಇಟ್ವಿ. ಎಲ್ಲ ಬೆಂಕಿನೂ ಚೆನ್ನಾಗಿ ನೀಟಾಗಿ ಕತ್ಕೊಳ್ತು. ತಂದೂರಿನ ಕಲಸಿರೋದನ್ನ ಇಟ್ಟು ಬೇಯಿಸಿದ್ವಿ. ಬೇಯಿಸೆಲ್ಲ ಆದಮೇಲೆ ಆ ವೆದರ್ಗೂ ಅಲ್ಲಿ ಶೂಟ್ ಆಯ್ತಾಯಿತ್ತು. ಒಂದು ಸ್ವಲ್ಪ ಮಳೆ ಇಬ್ಬನಿ ಕೂಡ ಬೀಳ್ತಾಯಿತ್ತು. ಅಲ್ಲಿಂದ ನಮ್ಮ ಮನೆಯವರು ಸುಮ್ಮನೆ ಕಾಮಿಡಿಗೋಸ್ಕರ ಮಾತಾಡ್ತಾಯಿದ್ರು, ಅನೌನ್ಸ್ ಮಾಡ್ತಾಯಿದ್ರು, ರಂಜು ಮಗನ ಬರ್ತಡೇ ಪಾರ್ಟಿ ಕೊಡ್ತಾಯಿದ್ದಾಳೆ, ಎಂಜಾಯ್ ಮಾಡೋಣ ಅಂದ್ಕೊಂಡು. ಎಲ್ಲ ಕಾಮಿಡಿಯಾಗಿ ಫನ್ನಿ ಆಗಿತ್ತು. ತುಂಬ ಖುಷಿ ಆಗ್ತಾಯಿತ್ತು. ಇರೋದೊಂದು ಜೀವ ಯಾವಾಗ ಹೋಗುತ್ತೋ ಏನೋ, ಇರೋದ್ರೊಳಗೆ ಒಂದು ಎಂಜಾಯ್ ಮಾಡೋಣ. ಯಾವಾಗಲೂ ಕೆಲಸ ಕಾರ್ಯ ಅಂತಲೇ ಇರ್ತೀವಿ. ಅದ್ರ ಮಧ್ಯದಲ್ಲಿ ನಮ್ಮ ರಂಜಿತಂದು ಹಾಡು ಸಮೇತ ಹಾಡ್ತಾಯಿದ್ಲು. ತುಂಬ ಚೆನ್ನಾಗಿ ಸ್ವೀಟ್ ವಾಯ್ಸು, ಸಿಂಗರ್ ಕೂಡ ಅವಳು. ತುಂಬ ಚೆನ್ನಾಗಿ ಆಡ್ತಾಳೆ. ನಾವೆಲ್ಲೋದ್ರೂ ಈ ಮೈಕ್ ಇಟ್ಕೊಂಡು ಹೋಗೇ ಬಿಡ್ತೀವಿ ಅವ್ರ ಜೊತೆಗೆ, ಆಗಿರ್ತಾಳೆ ಅಂತ. ಎಂಜಾಯ್ ಮಾಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ಹಾಗೆ ತುಂಬ ವಾಯ್ಸ್ ಕೂಡ ನಮ್ಮ ಅರ್ಚನಾ ವಾಯ್ಸು ಅವ್ರಿಗಿಂತ ಏನು ಕಮ್ಮಿ ಇಲ್ಲ, ಸೇಮ್ ರಾಜ್ಕುಮಾರ್ ಅವ್ರಿಗೆ ಆಡ್ತಾಯಿತ್ತು. ಅವರು ಕೂಡ ಕಾಮಿಡಿಯಾಗಿ ಚೆನ್ನಾಗಿರ್ತಾರೆ ನಮ್ಮ ಜೊತೆ. ಯಾವಾಗಲೂ ನಮ್ಮ ಅಣ್ಣನ ಥರನೇ ನಮ್ಮ ಜೊತೆ ಇರ್ತಾರೆ. ಆಮೇಲೆ ಅವ್ರು ಹಾಡು ಮುಗಿಸೋಷ್ಟೊತ್ತಿಗೆ ನಮ್ಮ ತಂದೂರಿ ರೆಡಿಯಾಗಿತ್ತು. ಅದನ್ನು ಕೂಡ ತಿನ್ಕೊಂಡು ಒಳ್ಳೆ ಎಂಜಾಯ್ ಮಾಡಿದ್ವಿ. ಫ್ರೆಂಡ್ಸ್ಗಳೆಲ್ಲ ಒಟ್ಟಿಗೆ ಸೇರಿದ್ರೆ ನಮ್ಮ ರಂಜಿಗೆ ನಾನು ಮಾಡೋ ಬಿರಿಯಾನಿ ತುಂಬ ಇಷ್ಟ. ಹಾಗಾಗಿ ಬಿರಿಯಾನಿ ಎಲ್ಲ ತಿಂದು ನಾವು ಒಳ್ಳೆ ಎಂಜಾಯ್ ಮಾಡಿದ್ವಿ. ಲಾಸ್ಟಿಗೆ ಬೆಂಕಿ ಮುಂದೆ ಕೂತ್ಕೊಂಡು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.